ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸುಲಭವಾಗಿರುವಂಥ ಗೆಣಸಿನ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ಆಲೂ ಪರೋಟ ಮಾಡಿದ ಹಾಗೆ, ಆದರೆ ಟೇಸ್ಟ್ ಮಾತ್ರ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಈ ಸೀಸನಲ್ಲಿ ಗೆಣಸು ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಈ ಸೀಸನಲ್ಲಿ ಈ ಗೆಣಸಿನ ಪರೋಟನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ನಾನು ಗೆಣಸನ್ನ ಕುಕ್ಕರಲ್ಲಿ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಕುಕ್ಕರ್ ಒಳಗಡೆ ನೀರು ಹಾಕಿ ಸುತ್ತಾಕಿ ಈ ಥರ ಬೇಯಿಸಿಟ್ಕೊಂಡಿದ್ದೀನಿ. ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದ ನಂತರ ಇದ್ರ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ತುರಿಯೋ ಮಣೆಯಲ್ಲಿ ತುರ್ದಿ ಇಟ್ಕೋಬೋದು, ಇಲ್ಲಾಂದರೆ ಚೆನ್ನಾಗಿ ಮ್ಯಾಶ್ ಮಾಡಾದರೂ ಇಟ್ಕೋಬೋದು. ಒಂದು ಪಕ್ಕ ಈ ಥರ ಎಲ್ಲ ತೆಗೆದಿಟ್ಕೊಳ್ತೀನಿ. ಗೆಣಸು ಪೂರ್ತಿಯಾಗಿ ತಣ್ಣಗಾಗೋಷ್ಟರಲ್ಲಿ ಅದಕ್ಕೆ ಮಸಾಲೆ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಗೋಧಿ ಹಿಟ್ಟನ್ನ ಕಲಸಿಟ್ಬಿಡೋಣ. ಇದು ಒಂದು 20 ನಿಮಿಷ ನೆನೆಯಲ್ಲಿ. ಅಜ್ವೈನು ಒಂದು 1/4 ಟೀ ಸ್ಪೂನ್ನ ಓಂಕಾಳನ್ನ ಒಂಚೂರು ಹಾಗೆ ಕುಟ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಈ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಇವಾಗ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಒಂಚೂರು ಸಾಫ್ಟ್ ಆಗಿರಬೇಕು ಅಷ್ಟೇ, ಆ ಹದದಲ್ಲಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಒಂದು ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ. ಹಿಂಗೆ ನಾವು ಒಂದು ಬೆರಳು ಹಾಕಿದ್ರೆ ಕ್ಲೀನಾಗಿ ಒಳಗೆ ಹೋಗ್ತಾ ಇರಬೇಕು, ಅಷ್ಟು ಸಾಫ್ಟಾಗಿರಬೇಕು. ಇದನ್ನು ಒಂದು 20 ನಿಮಿಷ ಹಾಗೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಆ ಗೆಣಸನ್ನ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಗೆಣಸು ಸ್ಟಫಿಂಗಿಗೆ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಳಗಡೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಸಿಡಿಯೋದಕ್ಕೆ ಶುರು ಆಗಲಿ. ಜೀರಿಗೆ ಒಂಚೂರು ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಇರೋದಾದರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತಿದ್ದೆ. ಹಾಗೆ ಒಂದು ಚಿಕ್ಕ ಸೈಜ್ ಈರುಳ್ಳಿ, ಇಲ್ಲಾಂದರೆ ದಪ್ಪದಾದರೆ ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಈ ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಇದರೊಳಗಡೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಬಿಟ್ಟು ಹಾಕೊಳ್ಳಿ. 1/4 ಟೀ ಸ್ಪೂನ್ ಅರಿಶಿನ, ಧನಿಯಾ ಒಂದು ಅರ್ಧ ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಯಾವ ಥರ ಮಸಾಲೆ ಇಷ್ಟ ಆಗುತ್ತೆ ಆ ಥರ ಹಾಕ್ಕೊಂಡು ಈ ಒಂದು ಸ್ಟಫಿಂಗಿಗೆ ಮಸಾಲೆನ ರೆಡಿ ಮಾಡ್ಕೋಬೋದು. ನೋಡಿ, ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಒಂದು ಚೂರು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ. ನಿಮಗೆ ಈ ಈರುಳ್ಳಿ ಇಷ್ಟ ಆಗದೆ ಇದ್ದರೆ ಈ ಜಾಗದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಮಸಾಲೆ ಇಷ್ಟ ಆಗುತ್ತೆ ಆ ಥರ ಮಸಾಲೆನ ಹಾಕ್ಕೊಂಡು ಗೆಣಸೊಳಗಡೆ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಇವಾಗ ಈ ಒಂದು ಮಸಾಲೆನ ಗೆಣಸೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೆಣಸ್ದು ಸಿಪ್ಪೆ ಎಲ್ಲ ತೆಗ್ದು ತುರಿಯೋ ಮಣೆಯಲ್ಲಿ ಈ ಥರ ತುರ್ಕೊಂಡ್ರೆ ನಿಮಗೆ ಒಂದು ಚೂರು ಗಂಟಿಲ್ದೇ ಇರೋ ರೀತಿ ಕ್ಲೀನಾಗಿ ಮ್ಯಾಶ್ ಆದಂಗೆ ಆಗುತ್ತೆ. ಇಲ್ಲ ಅಂದರೆ ಮ್ಯಾಶರಲ್ಲಿ ನೀವು ಮ್ಯಾಶ್ ಬೇಕಾದರೂ ಮಾಡ್ಕೋಬೋದು. ಇದು ಈಸಿ ಮೆಥಡ್ ಅಂತ. ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ತೀನಿ. ಸೇಮ್ ಇದು ಹೇಗೆ ಅಂತ ಅಂದರೆ ಆಲೂ ಪರೋಟ ಮಾಡ್ತಿರಲ್ಲ ಅದೇ ಥರ, ಆದರೆ ಗೆಣಸಕ್ಕೆ ತಕ್ಕ ಹಾಗೆ ಮಸಾಲೆನ ಹಾಕೋಬೇಕಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಸಾಲೆನ ಹೊಂದಿಸ್ಕೊಂಡು ಉಪ್ಪು ಬೇಕಿದ್ರೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಟಫಿಂಗು ರುಚಿಯಾಗಿದ್ದರೆ ನಿಮಗೆ ಗೆಣಸಿನ ಪರೋಟ ತುಂಬ ರುಚಿಯಾಗಿ ಬರುತ್ತೆ. ಕೈಯಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಆಗಿದೆ. ಇವಾಗ ನೀವು ಯಾವ ಸೈಜ್ ಪರೋಟ ಮಾಡ್ತೀರಾ ಆ ಸೈಜ್ ಉಂಡೆಗಳು ಮಾಡ್ಕೋಬೇಕು. ಈ ಒಂದು ಸ್ಟಫಿಂಗ್ ಗೆಣಸ್ದು ಇದು ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಮುಂದಾಗಿ ಹಾಕಬೇಕಾಗುತ್ತೆ. ನೋಡಿ, ನಾನು ಈ ಸೈಜ್ ತೊಗೊಳ್ತಾ ಇದ್ದೀನಿ. ಎಲ್ಲ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ನಿಂಬೆಹಣ್ಣು ಸೈಜ್ ಗಾತ್ರದ ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಡ್ತೀನಿ ಮೊದಲು. ಆವಾಗ ನಾವು ಪರೋಟ ಹಾಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಒಂದು 20 ನಿಮಿಷ ಆಗಿದೆ. ನಾವು ಈ ಗೆಣಸ್ದು ಈ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಒಂಚೂರು ಎಣ್ಣೆ ಕೈ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ. ಆವಾಗ ನಮಗೆ ಒಂಥರ ಸಾಫ್ಟಾಗಿ ಮೇಲ್ಗಡೆ ಲೇಯರು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ನಾದ್ಕೊಳ್ತಿದೆ. ಹಾಗೆ ಒಂದು ಚಿಕ್ಕ ಉಂಡೆ ತೊಗೊಂಡ್ರೆ ಸಾಕು. ಏನು ನಾವು ಸ್ಟಫಿಂಗ್ ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಒಂಚೂರು ಚಿಕ್ಕ ಸೈಜೇ ತೊಗೊಂಡ್ರು ಸಾಕು. ನೋಡಿ, ಇಷ್ಟಪ್ಪ ಚಿಕ್ಕದಾಗಿರೋವಂಥ ಉಂಡೆ ತೊಗೊಂಡು ಇದನ್ನು ಒಂಚೂರು ಗೋಧಿ ಹಿಟ್ಟಲ್ಲಿ ಅದ್ಕೊಂಡು ಲಟ್ಟಿಸ್ಕೊತೀನಿ. ನೋಡಿ, ಒಂದು ಚಿಕ್ಕ ಉಂಡೆ ತೊಗೊಂಡು ಇದನ್ನು ಕ್ಲೀನಾಗಿ ಲಟ್ಟಿಸ್ಕೊಳ್ತೀನಿ.
ಬ್ಲೈಂಡ್ ಆಗಿರೋದ್ರಿಂದ ಪರ್ಫೆಕ್ಟಾಗಿ ರೌಂಡ್ ಆಕಾರದಲ್ಲಿ ಬರಲ್ಲ. ಇದೇನಪ್ಪ ಈ ಥರ ಲಟ್ಟಿಸ್ತಿದ್ದಾರೆ ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ಇವಾಗ ಇದರೊಳಗಡೆ ಫಿಲ್ಲಿಂಗ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಕೈಯಲ್ಲಿ ಇಟ್ಕೊಂಡು ಈ ಥರ ಫಿಲ್ಲಿಂಗ್ನ ನಾವು ಮಾಡಿದ್ರೆ ನಮಗೆ ಅವಾಗ ಈವನ್ ಆಗಿ ಗೊತ್ತಾಗುತ್ತೆ. ಬ್ಲೈಂಡ್ ಆಗಿರೋರಿಗೆ ನೀವು ಕಾಣಿಸೋರೇನಂತೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಕ್ಲೀನಾಗಿ ನೀವು ಒಬ್ಬಟ್ಟೊಂದು ಹೂರಣ ಇಟ್ಬಿಟ್ಟು ಹೇಗೆ ಮೇಲ್ಗಡೆ ಫಿಲ್ಲಿಂಗ್ಗಳನ್ನ ಮಾಡ್ತೀರೋ ಆ ಥರ ಮಾಡಬೇಕಾಗುತ್ತೆ. ಇವಾಗ ಇದನ್ನು ಈ ಥರ ಫ್ಲ್ಯಾಟ್ ಮಾಡಿ ಒಂದು ಸಲ ಗೋಧಿ ಹಿಟ್ಟಲ್ಲಿ ಅದ್ಕೊಂಬಿಡೋಣ. ನೋಡಿ, ನಾನು ಈ ಥರ ಒಂದು ಸಿಲಿಕಾನ್ ಶೀಟ್ನ ಉಪಯೋಗಿಸ್ತೀನಿ ಹೊಸಿಯೋದಕ್ಕೆ. ಆವಾಗ ನನಗೆ ಈಸಿಯಾಗಿ ಬೇಗ ಚೆನ್ನಾಗಿ ಹೊಸಿಬೋದು ಅಂತ ಅಂದ್ಕೊಂಡು ನೀವು ಬೇಕಾದರೆ ಹಾಗೆ ಲಟ್ಟಿಸ್ಕೋಬೋದು ಒಂದು ಮಣೆ ಮೇಲೇ. ಇಲ್ಲ ಅಂತ ಅಂದರೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಬೇಕಾದರೂ ಸೇಮ್ ಇದೇ ಮೆಥಡಲ್ಲಿ ಹೀಗೆ ಲಟ್ಟಿಸ್ಕೋಬೋದು. ಈ ಶೀಟ್ನೇ ಹೀಗೆ ತಿರುಗಿಸ್ಕೊಂಡು ಎಲ್ಲ ಕಡೆ ಈವನ್ ಆಗಿ ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ, ಹಿಂಗೆ ಪ್ರೆಸ್ ಮಾಡಿಕೊಂಡು ನಾನು ಆದಷ್ಟು ಈವನ್ ಆಗಿ ಎಲ್ಲ ಹೊಸ್ಕೊಂಡಿದ್ದೀನಿ. ಈ ಶೀಟ್ ಉಪಯೋಗಿಸೋದ್ರಿಂದ ನಾವು ಈ ಶೀಟ್ನೇ ತಿರುಗಿಸ್ಕೊಂಡು ಈ ಥರ ಇದು ಮಾಡ್ಕೋಬೋದು. ಇವಾಗ ಬಿಸಿ ಹೆಂಚು ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಪರೋಟ ಎಷ್ಟು ಚೆನ್ನಾಗಿ ಕೈಗೆ ಬಂದಿದೆ ಆ ಪ್ಲಾಸ್ಟಿಕ್ ಶೀಟಿಂದ. ಇವಾಗ ಇದನ್ನು ಹೆಂಚು ಮೇಲೆ ಹಾಕ್ಕೊಳ್ತೀನಿ. ಹೆಂಚು ಮೇಲೆ ಹಾಕ್ಕೊಂಡು ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಫಸ್ಟು ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಂಬಿಡೋಣ. ಮೇಲ್ಗಡೆ ಮುಟ್ಟು ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಎಲ್ಲ ಮೇಲ್ಗಡೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ಫ್ಲಿಪ್ ಮಾಡ್ಕೊಳ್ಳೋಣ, ಅಂದರೆ ತಿರ್ವಾಕೊಂಡು ಬೇಯಿಸ್ಕೊಳ್ಳೋಣ. ನೀವು ಅನ್ಕೋಬೋದು ಬ್ಲೈಂಡ್ ಆದವರು ಹೇಗೆ ಬೇಯಿಸ್ತಾರೆ ಅಂತ ಅಂದ್ಕೊಂಡು ಕೈ ಉಪಯೋಗಿಸ್ಕೊಂಡೆ ನಾವು ಬೇಯಿಸ್ಬೇಕಾಗತ್ತೆ. ಅಂದರೆ ಚೂರು ಟಚ್ ಮಾಡಿ ನೋಡಿ ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಆಮೇಲೆ ಕೊನೆಯಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ತಿರ್ವಾಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಒಂಚೂರು ಎಣ್ಣೆ ಹಾಕೊಳ್ಳೋಣ, 1 ಟೀ ಸ್ಪೂನ್ ಅಷ್ಟು. ಇವಾಗ ಎಣ್ಣೆ ಹಾಕ್ಕೊಂಡು ತಿರ್ವಾಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ಹಾಕೋಕ್ಕೆ ಇಷ್ಟಪಡದೇ ಇದ್ದವರು ಕೊನೆಯಲ್ಲಿ ಬೇಕಾದರೆ ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡ್ಕೋಬೋದು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಳಗಡೆ ನಾವು ಏನೇ ಬೇಯಿಸಿದ್ರು ಕ್ಲೀನಾಗಿ ರೋಸ್ಟ್ ಆಗಬೇಕು. ಇವಾಗ ಸರ್ವ್ ಮಾಡ್ಕೊಳ್ಳೋಣ ತಿರ್ವಾಕೊಂಡು ಬೇಯಿಸ್ಕೊಂಡು. ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ, ಮುಟ್ಟಕ್ಕೆ ಸಾಫ್ಟ್ ಆಗಿದೆ, ಲೈಟಾಗಿ ಕ್ರಿಸ್ಪಿ ಆಗೋಗಿದೆ. ತಿನ್ನಬೇಕಾದ್ರೆ ಸ್ಟಾರ್ಟಿಂಗು ಕ್ರಿಸ್ಪಿ ಆಗಿರುತ್ತೆ. ಇದನ್ನೇ ಹೀಗೆ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟರೆ ಸಾಫ್ಟ್ ಆಗೋಗುತ್ತೆ. ಇದು ಟೇಸ್ಟ್ ಹೇಗಿರುತ್ತೆ ಗೊತ್ತಾ? ಲೈಟಾಗಿ ಸ್ವೀಟ್ ಇರುತ್ತೆ, ಉಪ್ಪು ಖಾರ ಎಲ್ಲ ಇರೋದ್ರಿಂದ ನಂಗಿರುತ್ತೆ. ಬರೀ ತುಪ್ಪ ಹಾಕ್ಕೊಂಡು ಇದೊಂದನ್ನೇ ತಿನ್ಬೋದು. ಇದಕ್ಕೆ ಸೈಡ್ಸ್ ಇನ್ನೇನು ಬೇಕಾಗಲ್ಲ. ಸೈಡ್ಸ್ ಬೇಕಿದ್ರೆ ನೀವು ಚಟ್ನಿ ಅಥವಾ ಪುದೀನ ಚಟ್ನಿ, ಉಪ್ಪಿನಕಾಯಿ, ಮೊಸರು ಇದು ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೋಬೋದು. ನೋಡಿದ್ರಲ್ಲ ಗೆಣಸಿನ ಪರೋಟ ಮಾಡೋದು ಎಷ್ಟು ಸುಲಭ ಅಂತ ಅಂದ್ಬಿಟ್ಟು ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಎಲ್ಲ ಪರೋಟಗಳನ್ನು ಹಾಕೊಳ್ಳಿ. ಇವತ್ತಿನ ಈ ಪರೋಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.